ಅದು ಖಬರ್ ಇಲ್ಲ. ಯಾವ ಕಾಂಗ್ರೆಸ್ನವ್ ಬರ್ತಾನ, ಇಲ್ಲಿ ಯಾರು ಓಡ್ಬೇಕು ಕೂತಾರೆ, ಹೆಚ್ಚು ಹೋಗಿರತ್ತಾನ, ಅದನ್ನು ಪೇಪರ್ನಾಗ ಬರೀತೀವಿ. ಅದನ್ನು ಖಂಡಿಸಿ ಬರೀದಿಲ್ಲ ನೀವು. ಈ ರೀತಿ ಉದ್ದಟತನ ಮಾತಾಡಕತ್ತಾರ. ಕಾಂಗ್ರೆಸ್ಸಿಗರಿಗೆ ಮಾನ ಮರ್ಯಾದೆ ಇಲ್ಲ. ಇಂಥ ಕಾರ್ಖಾನೆ ಇಲ್ಲಿ ಹಾಕೊಂಡು 20 ಲಕ್ಷ ಟನ್ ಎಲ್ಲಿ ಹೋಗ್ಬೇಕು? DC ಆರ್ಡರ್ ಮಾಡಿದ್ರು. ಏನಂತ ಮಾಡಿದ್ರು? ಆ ಫ್ಯಾಕ್ಟ್ರಿ ಕೊಟ್ಟು ಯಾವ ಫ್ಯಾಕ್ಟ್ರಿ ತಗೋತಾರ. ಈಗ ನಾಳೆ ಲೋಕಲ್ ಫ್ಯಾಕ್ಟ್ರಿ ಅಲ್ಲಿ ರೈತರು ಏನು ಮಾಡಬೇಕು? ಅವ್ರ ಜಗಳ ತೆಗಿತಾರ. ಸುಮ್ಮನೆ 4 ದಿವಸ ತೊಗೊಂಡಂಗೆ ಮಾಡ್ತಾರ. ಮುಂದಿನ ವರ್ಷ ಬರ್ತಾರೇನೆ ನಿಮ್ಮ ಕಬ್ಬು ತಗೊಳ್ಳೋಲಾಗ ಯಾರು ಬರ್ತಾರ? ಅದಕ್ಕೆ ಇಲ್ಲಿ ಮಕ್ಕಳ ಅಂದು ಬಿಟ್ಟು ಮನೆಯಿಂದ ಇದು ಬಿಟ್ಟು ಊರು ತುಂಬ ಮಂದಿ ಜೋಳ ತಂದು ಆಡ್ಯಾಡಿ ಬೀಸಿದ್ರಂತ. ನೀವು ಹಿಂಗೆ ಮಾಡ್ದ ನೀವು ಎಂದೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಯಾರು ಹಿಂದಿನ ಲೀಡರ್ಗಳು ನಿಮ್ಗೆ ಏನೂ ಮಾಡಿಲ್ಲ. ನಿಮ್ಗೆ ಬರೋಬ್ಬರಿ ಇಟ್ಟಾರ. ಭಾಳ ದೊಡ್ಡ ತಪ್ಪು ಮಾಡಿತ್ತಂದ್ರೆ ಈ ಜಾಪೇಟ್ ವಕೀಲರು, ಇವು ರೈತ ಸಂಘದವರು, ಮೇಡಮ್ ಅವ್ರನ್ನ ಬಂದು ನನಗೆ ಕೈ ಮುಗಿದು ತಿಳ್ಕೊಂಡಿದ್ದಕ್ಕೆ ಮಾಡಿದ್ದಕ್ಕೆ ಭಾಳ ದೊಡ್ಡ ಪಶ್ಚಾತ್ತಾಪ ಆಗೈತೆ. ಅದಕ್ಕೆ ಇನ್ನು ಮುಂದಿನ ವಾರನಾಗ ಬಂದು ಒಂದು ದಿವಸ ನಾನು ಇಲ್ಲಿ ಬಸವಣ್ಣ ಮುಂದೆ ಕೂತು ಪಶ್ಚಾತ್ತಾಪದ ದಿನ ಅಂತೇಳಿ ನಾನು ಕೂತು ಹೋಗ್ತೀನಿ. ನಾ ಚಿಂಚೋಳಿ ತಾಲೂಕ್ನಾಗ ಮಾಡಿದ ಭಾಳ ದೊಡ್ಡ ತಪ್ಪು. ಏನು ಎಂದೂ ರೈತರಿಗೆ ಉಪಕಾರ ಮಾಡಬಾರ್ದು, ಎಂದೂ ಜನರಿಗೆ ಒಳ್ಳೇದು ಮಾಡಬಾರ್ದು. ಎಲ್ಲ ರಾಜಕಾರಣಿಯಿಂದ ನಾನು ಇರ್ಬೇಕಂತೇಳಿ ನಾನು ಒಂದು ದಿವಸದಲ್ಲಿ ಬರ್ತೀನಿ. ಮುಂಜಾನೆ ಹೇಳಿದ್ರೆ ಸಂಜೆ ತನಕ ಉಪವಾಸ ಕೂತೀನಿ. ಎಂದೆಂದು ಒಳ್ಳೆ ಕೆಲಸ ಮಾಡಬಾರ್ದಪ್ಪ. ಜನ ಪಾಪಿಲೊಬ್ಬ ರೈತಲ್ಲೇ ರಕ್ತದಲ್ಲೇ ಬಂದು ಕೊಟ್ಟಾಗ ನಾಳೆ ಐತಿ. ನಾವು ಜತ್ರ ಅಗ್ದಿ ಚಾಲು ಆಗ್ತೈತಿ. ಏನೂ ಇಲ್ಲ ಅಂದ್ರೆ ತಕರಾರು ಮಾಡಿ 25-50 ಲಕ್ಷ ರೂಪಾಯಿ ಕೊಟ್ಟು ತಿನ್ನಿಟ್ಟಾರು ಕಪಿಲ್ ಸಿಬ್ಬಲ್ನ. ಎಲ್ಲಿಗೂ ಬಂದಪ್ಪ ಕಂಡ್ರಿ ಅದು ರೊಕ್ಕ ನಿನಗೆ. ಒಂದು ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ನೀವು ಕೊಡ್ತೀವಿ. ಹೈಕೋರ್ಟ್ ಆರ್ಡರ್ ಆದ್ಮೇಲೆ ಅದ್ರ ಮ್ಯಾಗ ಯಾಕೆ ತಿಳ್ತಿಲ್ಲಪ್ಪ? ಬಿಡು, ಸುಪ್ರೀಂ ಕೋರ್ಟ್ನಲ್ಲಿ ವಾಪಸ್ ತಗೋ. ನಾಳೆ ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ 24 ತಾಸ್ನಾಗ. ನೀವು ರೈತರಿಗೆ ಬೇಕಾಗಿದ್ದಾರೆ. ಯಾಕಂದ್ರೆ ನೀವು ರೈತರಿಗೆ ಬೇಡಾಗಿತ್ತು. ನಾವೇನು ರೊಕ್ಕ ಹಾಕಿವಲ್ಲ, ನಾನಂತೂ ದೇವ್ರ ಸಾಕ್ಷಿಯಾಗಿ ಬಸವಣ್ಣ ಸಾಕ್ಷಿಯಾಗಿ ಈ ಗ್ರಾಮದ ರೈತ ಸಾಕ್ಷಿಯಾಗಿ ₹1 ಅದ್ರಾಗ ಕಮಿಷನ್ ತಿಂದಿರಲ್ಲ. ಎಷ್ಟು ನಾವು ರೊಕ್ಕ ಹಾಕಿನಿ ಇವೆಲ್ಲ ಕಾಂಗ್ರೆಸ್ ಲೀಡರ್ಗಳು ಕೊಟ್ಟದ ಪತ್ರಕರ್ತರೆ ಕೊಡಿಸ್ಬಿಡ್ರಿ. ನೀವು ಭಾಳ ದೊಡ್ಡ ದೊಡ್ಡ ಬರೀಲಕ್ಕಾಗ್ತಿರಲ್ಲ. ಅವ್ರು ಹೇಳ್ರಿ, ಆ ಲೋಫರ್ ಅವನು ಹೇಳತ್ತಲ್ಲ, ಇದಕ್ಕೆ ಬೆಂಡಲ್ ಕಿತ್ತೋಗಿತ್ತಾನಂತ ಆ ಲೋಫರ್ಗೆ ಹೇಳ್ರಿ, ಕೊಡೋದು ಹೇಳ್ರಿ. ಅವ್ನ ಕಡೆಗೆ ಕಂಡ್ರಿಗೆ ಏನು ಕಡಿಮೆ ಆಗಿಲ್ಲ, ರೊಕ್ಕ ಮಾಡ್ಯಾರ, ಕೊಡಿಸ್ರಿ. ಬೇಕಾದ್ರೆ ನಿಮ್ಗೆ ನಿಮ್ಮ ಪತ್ರಕರ್ತರ ನಮ್ಮ ಅತ್ಯಸ್ತಿಗೆ ವಹಿಸ್ತೀನಿ ಅಂದ್ರೆ ನಿಮ್ಗೆ ಬೇಕಾದ್ರೆ ಕಮಿಷನ್ ಕೊಡ್ತೀನಿ ಅಂತ. ಅದರಲ್ಲಿ ಕೆಲಸ ಮಾಡಿರಿ. ಬಿಟ್ಟು ಏನಾರು ಬರ್ಕೊತ ಹೋಗ್ಬೇಡ್ರಿ. ರೈತರು ಸಾಯಿ ಹೊಡಿಬೇಡ್ರಿ. ನೀವು ಹಿಂಗೆ ಮಾಡಿದಂತ ದೊಡ್ಡ ಕ್ರಾಂತಿ ಆಗ್ತದೆ. ನೀವು ಕಂಟೆ ಕಡೆಗೆ ನೀವು ಬರೋಬರಿ ಬುದ್ಧಿ ಕಲಿಸ್ತಾ ಇಟ್ಟು ಹೇಳ್ತೀನಿ. ಪಾಪ ಒಬ್ಬ ರೈತನ ಜೀವನ ನಾವು ಕೈಲಿ ಹಾಕ್ತಾರಿಲ್ಲ. ಅವೇನೋ ಬಸ್ ನಿಮ್ಮೆಲ್ಲ ಸಾಲ ಕೊಡ್ತಾನ. ಬಂದು ಸಂಜೆ ಮುಂದೆ ಪಾಪ ಒಬ್ಬನೇ ಮಾಡ್ಕೊಂಡಿದ್ದಾನೆ. ನಿನ್ನೆ ರಾತ್ರಿ ನಾವು ನೋಡಿದ್ವಿ. ಹೋಗಿ ಆರಾಮ ಹಾಕೋರಿ. ಅವ ಬಡ್ದಾಡ್ತಾನ. ಅದಕ್ಕೆ ತೆಂಗಿನ ನೀರು ಕೂಡಿಸಿ ಅವ್ನಿಗೆ ಉಪವಾಸದಿಂದ ನಾವು ಈಗಾಗಲೇ ಭಾಳ ತಾವೇನ್ ಮಾತಾಡಿದ್ರಿ ಭಾಳ ದುಃಖದ ಮಾತಾಡೋದು ನಮಗೆ ಚಿಂಚೋಳಿ ತಾಲೂಕಿಗೆ. ದಯಮಾಡಿ ಇಲ್ಲ ನಾನು ಕೇಳಲು ದಯಮಾಡಿ ತಾವು ಈ ಮಾತನ್ನು ವಾಪಸ್ ತಗೊಂಡು ನಮ್ಮ ಪುಣ್ಯಕ್ಕಾಗಿ ಬಂದಿರಿ. ನೀವು ದಯಮಾಡಿ ನಾವು ಹೇಳ್ತಾ ಇದ್ದೀವಿ, ನೀವು ಹೋಗೋದು ಬಿಡೋದು. ನಾವು ಯಾವ ರೀತಿ ನಿಮ್ಮ ಕೈ ಕಾಲು ಹಿಡ್ಕೊಂಡು ನಾವು ಉಳಿಸ್ಕೊಂಡಿವಿ, ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಸ್ಕೊತೀವಿ ಅನ್ನುವಂಥ ನಂಬಿಕೆಯನ್ನ ಈ ಎಲ್ಲ ಚಿಂಚೋಳಿ ತಾಲೂಕದ ಕಬ್ಬು ಬೆಳೆಗಾರರು ನಾವು ಕೊಡ್ತಾ ಇದ್ದೀವಿ.